ನಮಸ್ಕಾರ ಸ್ನೇಹಿತರೆ, ವಿಡಿಯೋ ನೋಡ್ತಿರೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀಲ ಸಮಗ್ರ ಅನ್ನೋ ಭಯಾನಕ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿ. ಗೂಗೆ ಕೂಗನ್ನ ಕೇಳಿ ಬೀದಿ ನಾಯಿಗಳೆಲ್ಲ ಒಂದೇ ಸಮನೆ ಜೋರ ಬೊಗಳ್ತಾ ಇದ್ವು. ಮಾಡಿ ಮೇಲೆ ನಿಂತು ಒಂದು ಸಿಗರೇಟ್ ಹಚ್ಚಿ ಹೊಗೆ ಬಿಡ್ತಾ ಇದ್ದ ಡೇವಿಡ್. ಇದ್ದಕ್ಕಿದ್ದಂತೆ ಅವನ ಭುಜದ ಮೇಲೆ ಒಂದು ಕೈ ಬಂತು. ಭಯದಿಂದ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದಾಗ ಅವನ ಹಿಂದೆ ನಿಂತಿದ್ದು ಲಾಯರ್ ಪ್ರಭು. ನೋಡು ಡೇವಿಡ್, ನಡೆದು ಹೋದ ಘಟನೆ ನೆನೆದು ನಿನ್ನ ಮನಸ್ಸನ್ನ ನೀನೇ ಶಿಕ್ಷಿಸಿಕೊಳ್ಳಬೇಡ, ಡೋಂಟ್ ವೆರಿ ಅಂದ್ರು. ಡೇವಿಡ್, ಅಂಕಲ್, ಹೇಳಿದಷ್ಟು ಸುಲಭ ಅಲ್ಲ ಮರೆಯೋದು. ಅವಳು ನನ್ನ ಪ್ರತಿಕ್ಷಣ ಬಿಡದೆ ಕಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ನನ್ನ ಬೇರೆ ಮದುವೆಗೆ ಬಲವಂತ ಮಾಡ್ತಾ ಇದ್ದೀರಾ. ಅನಾವಶ್ಯಕವಾಗಿ ಮತ್ತೊಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ನಾನು ತಯಾರಿಲ್ಲ ಅಂತ ಅವನ ಮನಸ್ಸಿನ ನೋವನ್ನ ಹೇಳ್ಕೊಂಡ. ಲಾಯರ್ ಪ್ರಭು, ನೋಡು ಡೇವಿಡ್, ನೀನು ಒಬ್ಬ ವಿಜ್ಞಾನಿಯಾಗಿ ಈ ರೀತಿ ಮಾತಾಡೋದು ಸರಿಯಲ್ಲ. ಈ ಭೂತ ಪ್ರೇತಾತ್ಮಗಳು ಬರೀ ನಮ್ಮ ಮೂಢನಂಬಿಕೆ ಅಷ್ಟೇ. ನೀನು ಮದುವೆಯಾಗಿ ನಿಮ್ಮ ವಂಶವನ್ನ ಬೆಳೆಸಬೇಕು. ಇದು ನಿನ್ನ ತಂದೆ ತಾಯಿಯ ಆಸೆಯಾಗಿತ್ತು. ನೀನೇನು ಚಿಂತೆ ಮಾಡಬೇಡ. ನಿನ್ ಜೊತೆ ನಾನು, ನನ್ನ ಫ್ಯಾಮಿಲಿ ಸದಾ ಇರ್ತೀವಿ. ಸದ್ಯಕ್ಕೆ ನಿನ್ನ ತಮ್ಮ ತಂಗಿ ನನ್ನ ಮನೆಯಲ್ಲೇ ಇರ್ಲಿ. ನಡೆದಿರೋ ಘಟನೆ ನೋಡಿ ಮಕ್ಕಳು ತುಂಬಾ ಭಯ ಪಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಡೇವಿಡ್ ಮತ್ತೊಂದು ಸಿಗರೇಟ್ ಹಚ್ಚಿ ಎದುರುಗಡೆ ಇದ್ದ ಆಳು ಬಂಗಲೆಯನ್ನ ಭಯ ತುಂಬಿದ ಕಣ್ಣುಗಳಿಂದ ನೋಡ್ತಾ ನಿಂತ. ಆ ಬಂಗಲೆ ನೋಡೋಕೆ ತುಂಬಾ ಸುಂದರವಾಗಿತ್ತು. ಸುಮಾರು ಜನ ಆ ಬಂಗಲೆ ನೋಡಲು ಬೇರೆ ಬೇರೆ ಊರಿಂದ ಬರ್ತಾ ಇದ್ರು. ಆದ್ರೆ 4 ತಿಂಗಳ ಹಿಂದೆ ನಡೆದ ಘಟನೆ ಭೂತ ಬಂಗಲೆ ಅನ್ನೋ ಪಟ್ಟ ಕೊಟ್ಟಿತ್ತು. ಸಾಮಾನ್ಯ ಜನರು ಆ ಬಂಗ್ಲೆ ಸುತ್ತಮುತ್ತ ಸುಳಿದಾಡಲು ಭಯ ಪಡ್ತಾ ಇದ್ರು. ಅವತ್ತೊಂದಿನ ನೀಲ ಸುಮಾರು 30 ಅಡಿಗಳಷ್ಟು ಎತ್ತರದಿಂದ ಕೆಳಗೆ ಬಿದ್ದು ಮೆದುಳು ಆಚೆ ಬಂದಿತ್ತು. ಅಂತಹ ನೋವಿನಲ್ಲೂ ಕೊನೆಯದಾಗಿ ಅವಳು ಆಡಿದ ಮಾತು ಒಂದೇ, ಡೇವಿಡ್, ನಿನ್ನ ಕುಟುಂಬವನ್ನ ಸರ್ವನಾಶ ಮಾಡದೆ ನಾನು ಬಿಡೋದಿಲ್ಲ ಅಂತ. ಡೇವಿಡ್ಗೆ ಮೊದಲಿನಿಂದನೂ ಭೂತ ಪ್ರೇತಾತ್ಮಗಳ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಅವನ ನಂಬಿಕೆ ಸುಳ್ಳು ಮಾಡಿತ್ತು. ಡೇವಿಡ್ ಎಲ್ಲೇ ಇದ್ರು ಡೇವಿಡ್ ನಿನ್ನ ಸಾಯಿಸದೆ ಬಿಡಲ್ಲ ಅನ್ನೋ ಧ್ವನಿ ಜೋರಾಗಿ ಸದಾ ಕೇಳ್ತಾ ಇತ್ತು. ಒಂದಿನ ಡೇವಿಡ್ ಅವಳ ಆಡಿದ ಮಾತು ಕೇಳಿ ಭಯದಿಂದ ಓಡಿ ಹೋಗಿ ರೂಮ್ ಬಾಗಿಲಾಕಿ ಮಲಗ್ತಾನೆ. ಮಲಗಿದವನಿಗೆ ನಿದ್ರೆ ಬರಲ್ಲ. ನೀಲ ಆಡಿದ ಮಾತು ಯಾವಾಗ ಏನಾಗುವುದೋ ಅನ್ನೋ ಭಯ ಅವನ ಬಿಟ್ಟು ಬಿಡದೆ ಕಾಡ್ತಾ ಇತ್ತು. ಇತ್ತ ಅರಿಯದೆ ಮಾಡಿದ ತಪ್ಪಿಗೆ ಇಷ್ಟೊಂದು ಪ್ರಾಣಗಳು ಬಲಿ ಆಗ್ತವೆ ಅಂತ ಕನಸಲು ಯೋಚಿಸಿರ್ಲಿಲ್ಲ ಅಂತ ಚಿಂತೆ ಮಾಡ್ತಾ ಮತ್ತೆ ನಿದ್ರೆಗೆ ಜಾರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಭೂತ ಪ್ರೇತಾತ್ಮಗಳನ್ನು ಬಂಧಿಸುವಲ್ಲಿ ಹೆಸರು ಮಾಡಿದ್ದ ಒಬ್ಬ ಅಗೋರಿ ಹತ್ರ ಬರ್ತಾನೆ. ಸುತ್ತಲೂ ತಲೆ ಬುರುಡೆಗಳು, ಹುಚ್ಚು ಬಂದಂತೆ ಕುಣಿತಾ ಇರೋ ಜನಗಳು, ಆತ್ಮಗಳ ಚೀರಾಟ ಕೂಗು ಡೇವಿಡ್ನ ಭಯಪಡಿಸ್ತಾ ಇತ್ತು. ಅರ್ಧ ಗಂಟೆ ನಂತರ ಡೇವಿಡ್ಗೆ ಅಗೋರಿಯನ್ನು ಬೇಟೆ ಮಾಡಲು ಅವಕಾಶ ಸಿಗುತ್ತೆ. ಅಗೋರಿ ಡೇವಿಡ್ನ ನೋಡಿದ ತಕ್ಷಣ ಡೇವಿಡ್ ಕೈಗೆ ಒಂದು ಕಪ್ಪು ಮಣಿಯನ್ನ ಕೊಡ್ತಾನೆ. ಅದನ್ನ ಕೊಟ್ಟು ಕ್ಷಣಾರ್ಧದಲ್ಲೇ ಮಣಿ ಕೆಳಗೆ ಬಿದ್ದು ಒಡೆದು ಚೂರಾಗುತ್ತೆ. ಅಗೋರಿ ಬೆಚ್ಚಿ ಬಿದ್ದು, ಈ ಆತ್ಮವನ್ನು ಬಂಧಿಸೋದು ಸಾಧ್ಯ ಇಲ್ಲ. ನಿನಗೆ ಒಂದು ಕೆಂಪು ದಾರವನ್ನ ಕೊಡ್ತೀನಿ. ಇದನ್ನ ನೀನು ನಿನ್ನ ಕುಟುಂಬದವರಿಗೆ ಕಟ್ಟು. ಒಂದು ವೇಳೆ ಇದನ್ನ ಬಿಚ್ಚಿದ್ರೆ ಅವತ್ತೇ ನಿನ್ನ ಕೊನೆಯ ದಿನ. ಈ ದಾರ ನಿಮ್ ಕೈಲಿ ಇರೋವರೆಗೂ ಆತ್ಮ ನಿಮ್ಮನ್ನ ಏನು ಮಾಡಲ್ಲ ಅಂತ ಹೇಳ್ತಾನೆ. ನಂತರ ಸ್ವಲ್ಪ ದಿನ ಕಳೆಯುತ್ತೆ. ಯಾವ ಸಮಸ್ಯೆನೂ ಇರಲಿಲ್ಲ. ಇದರಿಂದಾಗಿ ಡೇವಿಡ್ ಬೇರೆ ಮದುವೆ ಆಗ್ತಾನೆ. ಒಂದು ಮಗು ಕೂಡ ಜನಿಸುತ್ತೆ. ಆದ್ರೆ ಕೈಗೆ ಕಟ್ಟಿರೋ ಕೆಂಪು ದಾರದ ಬಗ್ಗೆ ಹೆಂಡತಿಗೆ ಹೇಳಿರ್ಲಿಲ್ಲ. ಕಾರಣ ಸುಮ್ಮನೆ ಅವಳ ಮನಸ್ಸಲ್ಲಿ ಭಯ ಪಡಿಸೋಕೆ ಇಷ್ಟ ಇಲ್ಲ ಅಂತ. ಆದ್ರೆ ಒಂದಿನ ಮಗುವಿನ ಹುಟ್ಟು ಹಬ್ಬ ಇರುತ್ತೆ. ಡೇವಿಡ್ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿ ತನ್ನ ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಪಾರ್ಟಿ ಕೊಡೋದ್ರಲ್ಲಿ ಬ್ಯುಸಿ ಇದ್ದ. ಆ ದಿನ ಎಲ್ಲರೂ ಖುಷಿಯಾಗಿದ್ರು. ಮಗುವಿನ ಕೈಲಿ ಕೇಕ್ ಕಟ್ ಮಾಡಿಸಿದ ನಂತರ ಅಲ್ಲಿದ್ದ ಜನಗಳನ್ನು ನೋಡಿ ಮಗು ಅಳೋದಿಕ್ಕೆ ಶುರು ಮಾಡ್ತು. ಕೂಡಲೇ ಡೇವಿಡ್ ಹೆಂಡತಿ ಸುಜಾತ ಮಗುವನ್ನು ರೂಮ್ನಲ್ಲಿ ಮಲಗಿಸಿ ಕೈಗೆ ಅಂಟಿದ್ದ ಕೇಕ್ ತೊಳೆಯಲು ಹೋಗ್ತಾಳೆ. ಆದ್ರೆ ಅವಳ ಕೈಗೆ ಕಟ್ಟಿದ್ದ ಕೆಂಪು ದಾರದಿಂದ ಕೈ ಕೊರೆದಂತೆ ಆಗಿತ್ತು. ನಂತರ ಸುಜಾತ ಕೈಲಿದ್ದ ದಾರವನ್ನ ಕಿತ್ತು ಬಿಸಾಕ್ತಾಳೆ. ಡೇವಿಡ್ ಅರ್ಧ ಗಂಟೆ ಆದ್ರೂ ವಾಪಸ್ ಬರ್ದೇ ಇರೋ ಹೆಂಡತಿನ ಹುಡ್ಕೊಂಡು ಅವಳಿದ್ದ ರೂಮ್ಗೆ ಬರ್ತಾನೆ. ಡೇವಿಡ್ ಬಂದ ತಕ್ಷಣ ಸುಜಾತ ತಲೆ ಎತ್ತಿ, ಬಂದ್ಯಾ ಬಾಬಾ, ಈ ದಿನಕ್ಕೋಸ್ಕರ 1 ವರ್ಷದಿಂದ ಕಾಯ್ತಾ ಇದ್ದೆ ಅಂತ ಹೇಳ್ತಿರುವಾಗಲೇ ಗೊತ್ತಾಗುತ್ತೆ ನೀಲ ಸುಜಾತ ಮೈ ಸೇರ್ಕೊಂಡಿದ್ದಾಳೆ ಅಂತ.
ಡೇವಿಡ್ ಬೆಚ್ಚಿ ಬಿದ್ದು ಸುಜಾತ ಕೈಲಿದ್ದ ಕೆಂಪು ದಾರನ ನೋಡ್ತಾನೆ, ಆದ್ರೆ ಇರೋದಿಲ್ಲ. ಡೇವಿಡ್ ನೋಡ್ತಾ ಇದ್ದಾಗೆ ಸುಜಾತ ದೇಹ ವೃತ್ತಾಕಾರದಲ್ಲಿ ಬಾಗಿ ನಗುತ್ತಾ ಡೇವಿಡ್ ಹತ್ರ ಬರುತ್ತೆ. ಡೇವಿಡ್ ಧೈರ್ಯದಿಂದ ಕೈಲಿದ್ದ ಕೆಂಪು ದಾರವನ್ನ ನೋಡ್ತಾನೆ, ಆದ್ರೆ ಅವನ ಕೈಯಿಂದ ದಾರ ಕಳಚಿ ಕೆಳಗೆ ಬಿದ್ದಿರುತ್ತೆ. ಯಾಕಂದ್ರೆ ಕುಡಿದ ನಶೆಯಲ್ಲಿ ಅದನ್ನ ಗಮನಿಸಿರಲ್ಲ. ಡೇವಿಡ್ ಭಯದಿಂದ ಓಡಲು ಮುಂದಾಗ್ತಾನೆ, ಆದ್ರೆ ರೂಮ್ನ ಡೋರ್ ಇದ್ದಕ್ಕಿದ್ದಾಗೆ ಲಾಕ್ ಆಗಿರುತ್ತೆ. ಸುಜಾತ ದೇಹ ನೋಡ್ತಾನೆ, ಆದ್ರೆ ಎಲ್ಲೂ ಇರೋದಿಲ್ಲ. ಡೇವಿಡ್ ಗಾಬರಿಯಿಂದ ಅಲ್ಲೇ ಕೂತ್ಕೊಳ್ತಾನೆ. ಕುಳಿತುಕೊಂಡವನ ಕೈ ಮೇಲೆ ರಕ್ತದ ಹನಿಗಳು ತಟ್ಟನೆ ಬೀಳ್ತಾ ಇದ್ವು. ತಲೆ ಎತ್ತಿ ಮೇಲೆ ನೋಡ್ತಾನೆ, ಸುಜಾತ ದೇಹ ಗೋಡೆಗೆ ಅಂಟಿ ಬಾಯಿಂದ ರಕ್ತ ಸೋರ್ತಾ ಇತ್ತು. ಡೇವಿಡ್ ಬಾಗಿಲನ್ನ ಕಾಲಿನಿಂದ ಒದ್ದು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ, ಆದ್ರೆ ಸಾಧ್ಯ ಆಗ್ತಾ ಇರಲ್ಲ. ಸುಜಾತ ದೇಹ ಅವನ ಬಳಿ ಬಂದು ಬಾಯಿಂದ ರಕ್ತ ಸೋರ್ತಾ ಇದ್ರು ಕೂಡ ಜೋರಾಗಿ ನಗ್ತಾ, ಭಯ ಆಗ್ತಿದೆಯಾ? ಅವತ್ತು ಜನಗಳು ನನ್ನ ಮೇಲೆ ಕಲ್ಲು ಎಸಿತಾ ಇರುವಾಗ ನನಗೂ ಇದೇ ಭಯ ಆಗಿತ್ತು, ಇಷ್ಟೇ ನೋವಾಗಿತ್ತು. ಸುಜಾತ ನೋಡು ಹೀಗೆ ಅಂತ ತನ್ನ ಕೈಯನ್ನ ತಾನೇ ಕಚ್ಚಿ ಮಾಂಸವನ್ನ ಕಿತ್ತು ರೋಷದಿಂದ ಡೇವಿಡ್ ಮುಖಕ್ಕೆ ಉಗಿತಾಳೆ. ನಂತರ ಡೇವಿಡ್ನ ಹಿಡಿದು ಆ ಗೋಡೆಯಿಂದ ಈ ಗೋಡೆಗೆ, ಈ ಗೋಡೆಯಿಂದ ಆ ಗೋಡೆಗೆ ಎಸಿತಾಳೆ. ಆ ಶಬ್ದಕ್ಕೆ ಮಗು ಎದ್ದು ಅಳಲು ಶುರು ಮಾಡುತ್ತೆ. ನಂತರ ನೀಲ ಸುಜಾತ ದೇಹ ಬಿಟ್ಟು ಮಗುವಿನ ಹತ್ರ ಬರ್ತಾಳೆ. ಆದ್ರೆ ಮಗುವಿನ ಕೈಯಲ್ಲಿ ಕೆಂಪು ದಾರ ಇರೋದ್ರಿಂದ ಮಗುವಿಗೆ ಏನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಸಮಯಕ್ಕೆ ಲಾಯರ್ ಪ್ರಭು ಒಳಗೆ ಬಂದು ಮಗುವನ್ನು ಮನೆಯಿಂದ ಹೊರಗೆ ತಗೊಂಡು ಹೋಗ್ತಾನೆ. ಹಾಗೆ ಹೋಗ್ತಾ ಇರುವಾಗ ಮಗು ಹುಷಾರು ಅಂತ ಹೇಳ್ತಾ ಸುಜಾತ ಮತ್ತೆ ಡೇವಿಡ್ ಅಲ್ಲೇ ಇಬ್ರು ಪ್ರಾಣ ಬಿಡ್ತಾರೆ. ನಂತರ ಲಾಯರ್ ಪ್ರಭು ಮಗುವನ್ನ US ಗೆ ಕರ್ಕೊಂಡು ಹೋಗ್ತಾರೆ. 24 ವರ್ಷಗಳ ನಂತರ ಮಗು ಬೆಳೆದು ದೊಡ್ಡವನಾಗಿದ್ದಾನೆ. ಅವನ ಹೆಸರು ದಿಯಾ ಅಂತ. ಕಾಲೇಜಿನಲ್ಲಿ ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿರುವಾಗ ಆರ್ಟಿಕಲ್ ಬರೆಯುವ ವಿಷಯವಾಗಿ ಚೀಟಿ ತೆಗೆಸ್ತಾರೆ. ಆದ್ರೆ ದಿಯಾಗೆ ದೆವ್ವಭೂತಗಳ ಬಗ್ಗೆ ಆರ್ಟಿಕಲ್ ಬರೆಯುವ ವಿಷಯಕ್ಕೆ ಸಂಬಂಧಿಸಿದ ಚೀಟಿ ಸಿಗುತ್ತೆ. ಪ್ರತಿಷ್ಠಿತ ಕಾಲೇಜ್ ಆಗಿರೋದ್ರಿಂದ ನೈಜ ಘಟನೆ ಆಧಾರಿತ ಆರ್ಟಿಕಲ್ ಬರಿಬೇಕು. ಅದಕ್ಕೆ ದಿಯಾ ನೀಲ ಸಮಗ್ರ ಅನ್ನೋ ಬಂಗಲೆಯನ್ನ ಆರಿಸ್ಕೋತಾನೆ. ಪಾಪ ದಿಯಾಗೆ ಗೊತ್ತಿಲ್ಲ ಅವನ ತಂದೆ ತಾಯಿ ಅದೇ ನೀಲ ಸಮಗ್ರ ಅನ್ನೋ ಬಂಗಲೆಯಲ್ಲಿ ಸತ್ತೋಗಿದ್ರು ಅಂತ. ನಂತರ ಲಾಯರ್ ಪ್ರಭುಗೆ ಈ ವಿಷಯದ ಬಗ್ಗೆ ಗೊತ್ತಾಗಿ ದಿಯಾಗೆ ವಾರ್ನ್ ಮಾಡ್ತಾನೆ, ನೀನು ಈ ಆರ್ಟಿಕಲ್ ಮಾಡಬೇಡ ಅಂತ. ಆದ್ರೆ ದಿಯಾ ಅವನ ಮಾತು ಕೇಳದೆ ತಂದೆ ತಾಯಿ ಸತ್ತಿದ್ದ ನೀಲ ಸಮಗ್ರ ಬಂಗಲೆಗೆ ಬರ್ತಾನೆ. ಬಂದ ಕೂಡ್ಲೆ ನೀಲ, ಬಾ ಇವಾಗ ಬಂದಿಯಾ, ನಿನಗೋಸ್ಕರ ಕಾಯ್ತಾ ಇದ್ಯಾ ಅಂತ ದಿಯಾನ ಸಾಯಿಸೋಕ್ ಬರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಲಾಯರ್ ಪ್ರಭು ನೀಲ ಮತ್ತೆ ದಿಯಾಗೆ ನಡೆದ ಘಟನೆ ಬಗ್ಗೆ ವಿವರಿಸ್ತಾ ಹೋಗ್ತಾನೆ. ನಿಮ್ಮ ತಂದೆ ಡೇವಿಡ್ ಮತ್ತೆ ನೀಲ ತುಂಬಾ ಒಳ್ಳೆ ಸ್ನೇಹಿತರು. ಮಂಗಳೂರಿನಲ್ಲಿ ಇಬ್ರು ಒಂದೇ ಕಾಲೇಜಿನಲ್ಲಿ ಮೆಡಿಕಲ್ ಓದಿ ಡಾಕ್ಟರ್ ಆದ್ರು. ನಿನ್ನ ತಂದೆಗೆ ಏನಾದ್ರೂ ಹೊಸದನ್ನು ಕಂಡುಹಿಡಿಬೇಕು ಅನ್ನೋ ಹುಚ್ಚು. ಅದರಿಂದ ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಂದರ್ಭದಲ್ಲಿ ಉಂಟಾಗೋ ನೋವಿಗೆ UDP-24 ಅನ್ನೋ ಟ್ಯಾಬ್ಲೆಟ್ ಕಂಡುಹಿಡಿದ್ರು. ಅಂದ್ರೆ ಹ್ಯೂಮನ್ ಡೆಲಿವರಿ ಪೇನ್ ಅಂತ. ಇದನ್ನ ಪ್ರತಿಷ್ಠಿತ ಮಾತ್ರೆ ಮಾರಾಟ ಕಂಪನಿಗೆ ಟೆಸ್ಟ್ ಮಾಡೋದಕ್ಕೆ ಕಳಿಸಿದ್ರು. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ, ಜನರಿಗೆ ಕೊಡಬಹುದು ಅಂತ ಅಲ್ಲಿಂದ ರಿಪೋರ್ಟ್ ಬಂತು. ಆದ್ರೆ ಇಲ್ಲಿನ ಸರ್ಕಾರದಿಂದ ಆ ಮಾತ್ರೆಗಳನ್ನು ಉಪಯೋಗಿಸೋದಕ್ಕೆ ಕೆಲವು ಕಾರಣಗಳಿಂದ ಅನುಮತಿ ಸಿಕ್ಕಿರಲಿಲ್ಲ. ಆದ್ರೆ ಒಂದಿನ ಡೆಲಿವರಿಗೆ ಅಂತ ಅಡ್ಮಿಟ್ ಆಗಿದ್ದ 13 ಮಹಿಳೆಯರು ನೋವಿನಿಂದ ಒದ್ದಾಡ್ತಾ ಇರುವಾಗ ಡೇವಿಡ್ ಆ ಮಾತ್ರೆಗಳನ್ನ ಕೊಡೋಕೆ ನೀಲಾಗೆ ಹೇಳಿದ್ರು. ಡೇವಿಡ್ ಹೇಳಿದಾಗೆ ನೀಲ ಆ ಮಾತ್ರೆಗಳನ್ನ ಆ ಮಹಿಳೆಯರಿಗೆ ಕೊಟ್ಟು ಡೆಲಿವರಿ ಮಾಡಿಸಿದ್ರು. ಆದ್ರೆ ಮರುದಿನ ಆ ಮಾತ್ರೆಯಲ್ಲಿರೋ ವಿಷದ ಖನಿಜಗಳಿಂದಾಗಿ 13 ಜನ ಮಹಿಳೆಯರು ಎಲ್ಲರೂ ಸತ್ತೋದ್ರು. ಆಸ್ಪತ್ರೆ ಮುಂದೆ ಜನರ ಆಕ್ರೋಶ, ಪ್ರತಿಭಟನೆ ಶುರುವಾಯಿತು. ಡೇವಿಡ್ನ ಮತ್ತೆ ನೀಲ ಇಬ್ಬರನ್ನು ವಿಚಾರಣೆಗೆ ಅಂತ ಕೋರ್ಟಿಗೆ ಕರ್ಕೊಂಡ್ಬಂದ್ರು. ವಿಚಾರಣೆಯಲ್ಲಿ ಡೇವಿಡ್ ನಾನು ಆ ಮಾತ್ರೆಯನ್ನ ನೀಡೋದಕ್ಕೆ ನೀಲಾಗೆ ಅನುಮತಿ ಕೊಟ್ಟಿಲ್ಲ ಅಂತ ಸಾಬೀತು ಮಾಡಿದ್ರು. ಅದರಿಂದ ನೀಲಾಗೆ ಶಿಕ್ಷೆ ಆಯಿತು. ಅದೇ ನೋವಿನಿಂದ ನೀಲಳ ತಂದೆ ತಾಯಿ ಜೊತೆ ನೀಲ ಆಸ್ಪತ್ರೆಯಿಂದ ಹೊರಗೆ ಬಂದಾಗ ಜನ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ನೋವು ತಡೆಯಕ್ಕೆ ಆಗದೆ ನೀಲನ ತಂದೆ ತಾಯಿ ಇಬ್ರು ಆಸ್ಪತ್ರೆ ಮುಂದೆನೆ ಪ್ರಾಣ ಬಿಟ್ರು. ಶಿಕ್ಷೆ ಮುಗಿದ್ಮೇಲೆ ನೀಲ ಹೊರಗೆ ಬಂದ್ರು. ತನ್ನ ತಂದೆ ತಾಯಿ ಸಾವಿಗೆ ನಾನೇ ಕಾರಣ ಆದೆ ಅಂತ ಸುಮಾರು 30 ಅಡಿ ಎತ್ತರದ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಸೂಸೈಡ್ ಮಾಡ್ಕೊಂಡ್ಲು. ಅವತ್ತು ಡೇವಿಡ್ ನೀಲಾಗೆ ಮಾತ್ರೆ ಕೊಡೋ ಕೇಳಿದ್ದು ಸುಳ್ಳು. ಯಾಕಂದ್ರೆ ಅವತ್ತು ಡೇವಿಡ್ ತಾನು ಕಂಡುಹಿಡಿದಿರೋ ಮಾತ್ರೆ ಬಗ್ಗೆ ಮಾಹಿತಿ ತರೋದಿಕ್ಕೆ ಅಂತ ಮುಂಬೈಗೆ ಹೋಗಿದ್ರು. ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲಿದೆ. ಅವತ್ತು ಡೇವಿಡ್ ಕಂಡು ಹಿಡಿದಿದ್ದ ಮಾತ್ರೆಗೆ ಆಪೋಸಿಟ್ ಆಗಿ
ಡೇವಿಡ್ ಫ್ರೆಂಡ್ ನಿರಂಜನ್ ಕೂಡ UDP 100 ಅನ್ನೋ ಇನ್ನೊಂದು ಹೆಸರಿನ ಟ್ಯಾಬ್ಲೆಟ್ ಕಂಡುಹಿಡಿದಿದ್ರು. ಅದರಲ್ಲಿ ವಿಷಪೂರಿತ ಅಂಶಗಳು ಇರೋದ್ರಿಂದ ಆ ಟ್ಯಾಬ್ಲೆಟ್ ಬ್ಯಾನ್ ಆಗಿತ್ತು. ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲಿದೆ. ಡೇವಿಡ್ನ ಹೆಸರು ಹಾಳು ಮಾಡೋಕೆ ಅಂತ ನಿರಂಜನ್ ಪ್ಲಾನ್ ಮಾಡ್ಕೊಂಡ್ರು. ಡೇವಿಡ್ ಇಲ್ದೇ ಇರೋ ಸರಿಯಾದ ಸಮಯ ನೋಡಿಕೊಂಡು 13 ಮಹಿಳೆಯರನ್ನ ಡೆಲಿವರಿಗೆ ಅಂತ ಅಡ್ಮಿಟ್ ಮಾಡಿಸಿದ್ರು. ಅಡ್ಮಿಟ್ ಆದ ಅಷ್ಟು ಜನಕ್ಕೂ UDP 24 ಟ್ಯಾಬ್ಲೆಟ್ ಬದಲಿಗೆ UDP 100 ಟ್ಯಾಬ್ಲೆಟ್ ಕೊಡೋಕೆ ಡೇವಿಡ್ ಹೇಳಿದ್ರು ಅಂತ ನೀಲನ್ ಕೈಯಲ್ಲಿ ಟ್ಯಾಬ್ಲೆಟ್ ಕೊಡಿಸಿದ್ರು. ಇದೇ ಸತ್ಯ ಅಂತ ಹೇಳಿದ. ಜೊತೆಗೆ ಬರುವಾಗ ನಿರಂಜನ್ಗೆ ಹೊಡೆದು ನೀಲ ಸಮಗ್ರ ಬಂಗ್ಲೆಗೆ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದ. ಈ ವಿಷಯ ಕೇಳಿ ನೀಲ ನಿರಂಜನ್ನ ಬರ್ಬರವಾಗಿ ಕೊಂದು ಮಾಯ ಆಗ್ತಾಳೆ. ಇದಿಷ್ಟು ಇವತ್ತಿನ ಕಲ್ಪನೆಯ ಕತೆ. ಮತ್ತೆ ನಿಮಗೆ ಮನರಂಜನೆ ನೀಡೋಕೆ ಅಂತ ಈ ತರ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ. ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬೈ ಬೈ.